ನಮಸ್ಕಾರ ರೀ ಎಲ್ಲರೂ ದೇವ್ರ ದಯದಿಂದ ಆರಾಮದಿರಿ ಅಂತ ತಿಳ್ಕೊಂಡು ತಮಗೆಲ್ಲರಿಗೂ ಜೈಸ್ಕ ರುಚಿಗೆ ಸ್ವಾಗತ ಹೇಳ್ತೇನೆ ರೀ. ನಾನಿವತ್ತು ಅತ್ಯಂತ ರುಚಿಯಾಗಿ ಮತ್ತು ಸರಳವಾಗಿ ಮಾಡುವಂಥ ದಮ್ ಆಲೂ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೇನೆ. ಹಂಗಾರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಅಂತ ಬರ್ರಿ. ನಾನಿಲ್ಲೇ ಒಂದು ಪಾತ್ರೆಗೆ ಸಣ್ಣ ಆಲೂಗಡ್ಡಿನ ಸ್ವಚ್ಛಾಗಿ ತೊಳ್ಕೊಂಡು ಇದಕ್ಕೆ ಸಾಕಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಚಲೋ ತನಕ ಕುದಿಸ್ಕೊಂಡ್ ಬರ್ತೇನೆ ರೀ. ನೀವು ಇದನ್ನ ಕುಕ್ಕರ್ನಾಗ ಹಾಕಿನೂ ಕುದಿಸ್ಕೋರಿ. ಈಗ ನಾನು 2 ದೊಡ್ಡ ಟೊಮೆಟೊನ ಸಣ್ಣಗೆ ಹೆಚ್ಚಿ ಹಾಕೊಳಕತ್ತೇನೆ ರೀ. ಒಂದು 4 ರಿಂದ 5 ಗೋಡಂಬಿ ಹಾಕೋತೇನೆ. ಒಂದು 4 ಕೊತ್ತಂಬರಿ ಸೊಪ್ಪು ದಂಟನ್ನ ಬೇರೆ ಸಮೇತ ಹಾಕೊಂಡು ರುಬ್ಕೊಂಬರ್ತೇನೆ ರೀ. ನೋಡ್ರಿ, ಈಗಿಷ್ಟು ಪೇಸ್ಟ್ ತಯಾರು ಮಾಡ್ಕೊಂಡೇನಿ. ಈಗ ನಾನು 2 ಲವಂಗ, ಒಂದು ಸಣ್ಣ ಚಕ್ಕಿ, ಒಂದು 4 ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೋತೇನೆ ರೀ. ನೋಡ್ರಿ, ಈಗ ನಾನು ಪುಡಿ ಮಾಡ್ಕೊಂಡು ತಯಾರು ಮಾಡ್ಕೊಂಡೇನಿ. ನಾನು ಆಲೂಗಡ್ಡಿನ ಕುದಿಸಿದ ಆಲೂಗಡ್ಡಿ ಸಿಪ್ಪಿ ಎಲ್ಲ ತೆಗೆದು ಫೋರ್ಕಲ್ಲೇ ಹಿಂಗೆ ಚುಚ್ತೇನೆ ರೀ. ಯಾಕಂದ್ರೆ ಅದು ಮಸಾಲೆ ಚಲೋ ತನಕ ಹೀರ್ಕೊಲಿ ಅಂತಂದು ಹೇಳಿ ಎಲ್ಲಾನು ಹಿಂಗೆ ಚುಚ್ಚಿ ನಾನು ರೆಡಿ ಮಾಡ್ಕೋತೇನೆ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡೇನಿ. ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕೋತೇನೆ ರೀ. ಮತ್ತು ನಾವು ಏನು ಕುದಿಸಿ ಆಲೂಗಡ್ಡೆ ಇಟ್ಕೊಂಡೇವಲ್ರಿ, ಅವನ್ನ ಹಾಕೊಳ್ಳೋಣ್ರಿ. ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಚಲೋ ತನಕ ಅವನ್ನ ಫ್ರೈ ಮಾಡ್ಕೊಳ್ಳೋಣ್ರಿ. ಅವು ಬಣ್ಣ ಬದಲಾಗಲಿ ಹಂಗೆ ಪೂರ್ತಿ ಎಲ್ಲ ಕಡೆನೂ ಫ್ರೈ ಆಗುವಂಗೆ ತಿರುಗಿಸ್ಕೊಂತ ಸರಿ ತನಕ ಫ್ರೈ ಮಾಡ್ಕೊಳ್ಳೋಣಂತ್ರಿ. ನೋಡ್ರಿ, ಈಗ ಇಷ್ಟು ಬಣ್ಣ ಬದಲಾಗೈತಿ. ಈಗ ಇದನ್ನೆಲ್ಲ ತೆಗೆದಿಟ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣಂತ ಬರ್ರಿ. ನಾ ಇಲ್ಲೇ 1 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಅದಕ್ಕೆ 1 ಸಣ್ಣ ಚಮಚದಷ್ಟು ಜೀರಿಗೆ, 1 ಸಣ್ಣ ಚಮಚದಷ್ಟು ಬಡೆ ಸೊಪ್ಪು ಹಾಕೋತೀನಿ ರೀ. ಮತ್ತು 1 ಮಸಾಲೆ ಎಲೆ ಹಾಕೋತೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕೋತೀನಿ. ಮತ್ತು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಅಲ್ಲ ಹಾಕೋತೀನಿ. 1 ಹಸಿಮೆಣಸಿಕಾಯಿನ ಸೀಳಿ ಹಾಕೋತೀನಿ ರೀ. ಮತ್ತು ನಾನೇನು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೇನಲ್ಲ ಅದನ್ನು ಹಾಕೋತೀನಿ. ಹಾಕ್ಕೊಂಡು ಎಲ್ಲಾನು ಒಂದ್ಸರಿ ತಿರುಗಿಸ್ಕೊಂಡು ಸ್ವಲ್ಪ ಪುದೀನ ಹಾಕೋತೀನಿ ರೀ. ಇವನ್ನೆಲ್ಲಾನು ಎಣ್ಣೆ ಒಳಗೆ ಹುರ್ಕೊಳ್ಳೋಣಂತ್ರಿ. ಮತ್ತು ನಾನಿಲ್ಲೇ 2 ಉಳ್ಳಾಗಡ್ಡಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳಕತ್ತೀನಿ ರೀ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲೆ ಪುಡಿ, ಸ್ವಲ್ಪ ಹವೀಜ್ ಪುಡಿ, ಚೂರು ಅರಿಶಿನ ಪುಡಿ ಮತ್ತು ಕೆಂಪು ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ನಾವು ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಸರಿ ತನಕ ಎಣ್ಣೆ ಒಳಗೆ ಹುರ್ಕೊಳ್ಳೋಣಂತ್ರಿ. ಮತ್ತು ನಾವೇನು ರುಬ್ಬಿಟ್ಕೊಂಡಿರ್ತೇವಲ್ರಿ ಟೊಮೆಟೊ ಪೇಸ್ಟ್, ಅದನ್ನು ಹಾಕ್ಕೊಂಡು ಸರಿ ತನಕ ಅದನ್ನು ಟೊಮೆಟೊದ ಹಸಿ ವಾಸನೆ ಹೋಗ್ಬೇಕ್ರಿ. ಅಲ್ಲಿ ತನಕ ಚಲೋ ತನಕ ಹುರ್ಕೊಳ್ಳೋಣಂತ್ರಿ. ನೋಡ್ರಿ, ಈಗ ಟೊಮೆಟೊ ಚಲೋ ತನಕ ಎಣ್ಣೆ ಒಳಗೆ ಹುರ್ಕೊಂಡೇನಿ. ಈಗ ನಾನು 1 ಕಪ್ನಷ್ಟು ನೀರು ಹಾಕ್ತೇನೆ. ನೀರು ಹಾಕಿ ಚಲೋ ಕುದಿಯಾಕೆ ಬಿಟ್ಬಿಡ್ತೇನೆ ರೀ. ನೀರು ಕುದಿಯಾಕೆ ಹತ್ಕೊಳ್ಳೆ ನಾವೇನು ಆಲೂಗಡ್ಡಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡೇವಲ್ರಿ, ಅದನ್ನು ಹಾಕ್ಕೊಳ್ಳೋಣಂತ್ರಿ. ಹಾಕ್ಕೊಂಡು ಮತ್ತೊಂದು ಸಾರಿ ಎಲ್ಲಾನು ಕಲಸಿ ಮುಚ್ಚಳ ಮುಚ್ಚಿ ಒಂದು 4 ರಿಂದ 5 ನಿಮಿಷ ಅದನ್ನು ಬೇಯಿಸ್ಕೊಂಡ್ಬಿಡೋಣಂತ್ರಿ. ನೋಡ್ರಿ, ಈಗ 5 ನಿಮಿಷ ಆಗೈತಿ. ಆಲೂಗಡ್ಡಿ ಚಲೋ ತನಕ ಕುದ್ದೈತಿ. ಈಗ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೇನೆ ರೀ. ಸಣ್ಣಗೆ ಕೊತ್ತಂಬರಿ ಹೆಚ್ಕೊಂಡಿದ್ದೆ ಅದನ್ನು ಹಾಕೋತೇನೆ. ಹಂಗೆ 1 ದೊಡ್ಡ ಚಮಚದಷ್ಟು ನಾನು ಕ್ರೀಮ್ ಹಾಕೋತೇನೆ ರೀ. ನಾನಿಲ್ಲೇ ಹಾಲಿನ ಮೇಲಿನ ಕೆನೆ ಇರ್ತೈತಲ್ರಿ, ಅದನ್ನು ಬೀಟ್ ಮಾಡಿನ ನಾನಿಲ್ಲೇ ಕೆನೆ ಹಾಕ್ಕೊಂಡೇನಿ ರೀ. ಈಗ ಇವನ್ನೆಲ್ಲಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸನ್ನು ಆರಿಸ್ಕೊಂಡ್ಬಿಡೋಣಂತ್ರಿ. ನೋಡ್ರಿ, ಈಗ ದಮ್ ಆಲೂ ತಯಾರಾಗೈತಿ. ಅಡುಗೆ ಮನೆಯೊಳಗನ ಈಸಿಯಾಗಿ ಸಿಗುವಂತಹ ಮಸಾಲೆ ಸಾಮಾನು ಹಾಕ್ಕೊಂಡು ನೀವು ಈ ರುಚಿಕರವಾದಂತಹ ದಮ್ ಆಲೂನ ಮಾಡ್ಕೋಬೋದು. ಇದನ್ನು ಪರೋಟ, ಪುರಿ, ಚಪಾತಿ ಜೊತೆಗೆ ನೀವು ತಿನ್ಬೋದು. ಈ ರೆಸಿಪಿನ ನೀವು ಟ್ರೈ ಮಾಡಿರಿ. ಹೆಂಗಾಗೈತಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ನೋಡಿರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ರೀ.